ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 30/3/2025 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿಯ ದಿನಾಂಕ 30/11/2004. ಈಗ ತಮ್ಮ ಚಲನೆ ಮತ್ತು ಚೆಹರೆಯ ಮೂಲಕ ಬ್ರಹ್ಮತಂದೆಯ ಸಮಾನ ಅವ್ಯಕ್ತ ರೂಪವನ್ನು ತೋರಿಸಿ ಸಾಕ್ಷಾತ್ಕಾರ ಮೂರ್ತಿಗಳಾಗಿ ಇಂದು ಭಾಗ್ಯವಿದಾತ ತಂದೆ ತನ್ನ 4 ಕಡೆಯ ಶ್ರೇಷ್ಠ ಭಾಗ್ಯವಂತ ಮಕ್ಕಳನ್ನು ನೋಡಿ ಹರ್ಷಿತರಾಗ್ತಿದ್ದಾರೆ. ಇಡೀ ಕಲ್ಪದಲ್ಲಿ ಇಂತಹ ಶ್ರೇಷ್ಠ ಭಾಗ್ಯ ಮತ್ಯಾರಿಗೂ ಸಿಗಲು ಸಾಧ್ಯವಿಲ್ಲ. ಕಲ್ಪಕಲ್ಪವು ತಾವೇ ಮಕ್ಕಳೇ ಈ ಭಾಗ್ಯದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ತೀರಿ. ತಮ್ಮ ಕಲ್ಪಕಲ್ಪದ ಅಧಿಕಾರದ ಭಾಗ್ಯ ನೆನಪಿದೆಯೇ? ಈ ಭಾಗ್ಯ ಸರ್ವಶ್ರೇಷ್ಠ ಭಾಗ್ಯವಾಗಿದೆ. ಏಕೆಂದರೆ ಸ್ವಯಂ ಭಾಗ್ಯವಿದಾತ ಈ ಶ್ರೇಷ್ಠ ಭಾಗ್ಯದ ದಿವ್ಯ ಜನ್ಮವನ್ನು ತಾವು ಮಕ್ಕಳಿಗೆ ನೀಡಿದ್ದಾರೆ. ಯಾರ ಜನ್ಮ ಭಾಗ್ಯವಿದಾತನ ಮೂಲಕವೇ ಆಗಿದೆಯೋ ಅವರಿಗಿಂತ ಶ್ರೇಷ್ಠ ಭಾಗ್ಯ ಮತ್ಯಾರಿಗೂ ಇರಲು ಸಾಧ್ಯವಿಲ್ಲ. ತಮ್ಮ ಭಾಗ್ಯದ ನಶೆಯ ಸ್ಮೃತಿ ಇರುತ್ತದೆಯೇ? ತಮ್ಮ ಭಾಗ್ಯದ ಪಟ್ಟಿಯನ್ನು ತೆಗೆದರೆ ಎಷ್ಟು ದೊಡ್ಡ ಪಟ್ಟಿ ಇದೆ. ತಾವು ಬ್ರಾಹ್ಮಣರ ಭಾಗ್ಯವಂತ ಜೀವನದಲ್ಲಿ ಯಾವುದೇ ಅಪ್ರಾಪ್ತ ವಸ್ತುವಿಲ್ಲ. ಎಲ್ಲರ ಮನಸ್ಸಿನಲ್ಲಿ ತಮ್ಮ ಭಾಗ್ಯದ ಪಟ್ಟಿ ಸ್ಮೃತಿಯಲ್ಲಿ ಬಂದಿದೆಯೇ? ಸ್ಮೃತಿಯಲ್ಲಿ ತಂದುಕೊಳ್ಳಿ. ಈಗ ಸ್ಮೃತಿಯಲ್ಲಿ ಬಂದಿತೆ. ಹೃದಯ ಯಾವ ಗೀತೆಯನ್ನು ಹಾಡ್ತದೆ? ವಾಹ್ ಭಾಗ್ಯವಿದಾತ ಮತ್ತು ವಾಹ್ ನನ್ನ ಭಾಗ್ಯವೇ. ಈ ಶ್ರೇಷ್ಠ ಭಾಗ್ಯದ ವಿಶೇಷತೆ ಏನೆಂದರೆ ಒಬ್ಬ ಭಗವಂತನ ಮೂಲಕ 3 ಸಂಬಂಧಗಳು ಪ್ರಾಪ್ತಿಯಾಗಿದೆ. ಒಬ್ಬರ ಮೂಲಕ ಒಬ್ಬರಲ್ಲಿ 3 ಸಂಬಂಧ. ಜೀವನದಲ್ಲಿ ತಂದೆ, ಶಿಕ್ಷಕ, ಸದ್ಗುರು ಈ ವಿಶೇಷ ಸಂಬಂಧಗಳ ಗಾಯನವಿದೆ. ಯಾರಿಗೆ ಒಬ್ಬರ ಮೂಲಕ 3 ವಿಶೇಷ ಸಂಬಂಧ ಮತ್ತು ಪ್ರಾಪ್ತಿ ಇದೆ ಎಂದು ತಾವು ನಶೆಯಿಂದ ಹೇಳ್ತೀರಿ, ನಮ್ಮ ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ತಂದೆಯ ಮೂಲಕ ಸರ್ವ ಖಜಾನೆಗಳ ಗಣಿ ಪ್ರಾಪ್ತವಾಗಿದೆ. ಖಜಾನೆಗಳ ಪಟ್ಟಿ ಸ್ಮೃತಿಯಲ್ಲಿ ಬಂದಿದೆಯೇ? ಸ್ಮೃತಿಯಲ್ಲಿ ತಂದುಕೊಳ್ಳಿ. ತಂದೆಯ ಮೂಲಕ ಯಾವ ಯಾವ ಖಜಾನೆಗಳು ಸಿಕ್ಕಿದೆಯೋ ಅಥವಾ ಸಿಗಬೇಕಾಗಿದೆಯೋ ಏನು ಹೇಳುವಿರಿ? ಬಾಲಕನಿಂದ ಮಾಲೀಕರಂತೂ ಆಗಿಯೇ ಇದ್ದೀರಿ. ಶಿಕ್ಷಕನ ಮೂಲಕ ಶಿಕ್ಷಣದಿಂದ ಶ್ರೇಷ್ಠ ಪದವಿ ಪ್ರಾಪ್ತಿಯಾಗಿದೆ. ಹಾಗೆ ನೋಡಿದರೆ ಪ್ರಪಂಚದಲ್ಲಿಯೂ ಸಹ ಎಲ್ಲದಕ್ಕಿಂತ ಶ್ರೇಷ್ಠ ಪದವಿ ರಾಜ್ಯ ಪದವಿ ಎಂದು ಹೇಳಲಾಗ್ತದೆ. ಅಂದಾಗ ತಾವಂತೂ ಡಬಲ್ ರಾಜರಾಗಿದ್ದೀರಿ. ವರ್ತಮಾನ ಸ್ವರಾಜ್ಯಾಧಿಕಾರಿಗಳು ಹಾಗೂ ಭವಿಷ್ಯದಲ್ಲಿ ಅನೇಕ ಜನ್ಮಗಳ ರಾಜ್ಯ ಪದವಿಯ ಅಧಿಕಾರಿಗಳು. ವಿದ್ಯೆ ಒಂದೇ ಜನ್ಮದ್ದಾಗಿದೆ. ಅದರಲ್ಲಿಯೂ ಅತಿ ಚಿಕ್ಕದಾದ ಜನ್ಮ ಮತ್ತು ಪದವಿಯ ಪ್ರಾಪ್ತಿಯನ್ನು ನೋಡಿ. ಅನೇಕ ಜನ್ಮಗಳು ಮತ್ತು ರಾಜ್ಯ ಅಖಂಡ, ಅಟಲ, ನಿರ್ವಿಘ್ನ ರಾಜ್ಯವಾಗಿರುತ್ತದೆ. ಈಗಲೂ ಸಹ ಸ್ವರಾಜ್ಯಾಧಿಕಾರಿ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ. ಆಗಿದ್ದೀರಾ? ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ? ಯಾರು ನಿಶ್ಚಿಂತ ಚಕ್ರವರ್ತಿಯಾಗಿದ್ದೀರೋ ಅವ್ರ ಕೈ ಎತ್ತಿ. ನಿಶ್ಚಿಂತರು, ಸ್ವಲ್ಪವೂ ಚಿಂತೆ ಇಲ್ಲ ಅಲ್ಲವೇ? ನೋಡ್ತೇವೆ. ಯಾವಾಗಲಾದರೂ ಯಾವುದೇ ಪಪೆಟ್ ಶೋ ಮುಂದೆ ಬಂದಾಗ ಚಿಂತೆ ಬರುತ್ತದೆಯೇ? ಮಾಯೆಯ ಪಪೆಟ್ ಶೋ ಮುಂದೆ ಬರುತ್ತದೆಯೇ ಅಥವಾ ಇಲ್ಲವೇ? ಆಗ ಸ್ವಲ್ಪ ಚಿಂತೆಯಾಗುತ್ತದೆಯೇ? ಆಗುವುದಿಲ್ಲವೇ? ಸ್ವಲ್ಪ ಚಿಂತನೆಯು ನಡೆಯುತ್ತದೆಯೋ ಅಥವಾ ನಡೆಯುವುದಿಲ್ಲವೋ? ಶ್ರೇಷ್ಠ ಭಾಗ್ಯ ಈಗಿನಿಂದಲೇ ನಿಶ್ಚಿಂತ ಚಕ್ರವರ್ತಿಗಳನ್ನಾಗಿ ಮಾಡ್ತದೆ. ಈಗ ಯಾವ ಅಲ್ಪ ಸ್ವಲ್ಪ ಮಾತುಗಳು ಬರುತ್ತದೆಯೋ
ಅವು ನಿಮ್ಮನ್ನು ಮುಂದಿನದ್ದಕ್ಕಾಗಿ ಅನುಭವಿ ಪರಿಪಕ್ವ ಮಾಡುವಂಥದ್ದಾಗಿದೆ. ಈಗಂತೂ ಎಲ್ಲರೂ ಈ ಭಿನ್ನ ಭಿನ್ನ ಮಾತುಗಳ ಅನುಭವಿಗಳಾಗಿದ್ದೀರಲ್ಲವೇ? ಗಾಬರಿಯಾಗುವುದಿಲ್ಲವೇ? ಆರಾಮವಾಗಿ ಸಾಕ್ಷಿಯ ಆಸನದ ಮೇಲೆ ಕುಳಿತು ಈ ಗೊಂಬೆ ಆಟವನ್ನು ನೋಡಿ. ವಾಸ್ತವದಲ್ಲಿ ಇವು ಗೊಂಬೆಗಳಷ್ಟೇ, ಮತ್ತೇನೂ ಅಲ್ಲ. ಈಗಂತೂ ಶಕ್ತಿಶಾಲಿಯಾಗಿದ್ದೀರಲ್ಲವೇ? ಅಥವಾ ಕೆಲವೊಮ್ಮೆ ಗಾಬರಿಯಾಗ್ತೀರಾ? ಇವು ಕಾಗದದ ಹುಲಿಯಾಗಿ ನಿಮ್ಮ ಮುಂದೆ ಬರ್ತದೆ. ವಾಸ್ತವದಲ್ಲಿ ಇದು ಕಾಗದದ ಹುಲಿಯಾಗಿದೆ, ಆದರೆ ಹುಲಿಯಾಗಿ ಬರ್ತದೆ. ಈಗ ಸಮಯ ಪ್ರಮಾಣ ಅನುಭವಿ ಮೂರ್ತಿಗಳಾಗಿ ಪ್ರಕೃತಿಗೆ, ಸಮಯಕ್ಕೆ, ಮಾಯೆಗೆ ನಾವು ವಿಜಯಿಗಳಾಗಿದ್ದೇವೆ. ಭಲೆ ಬನ್ನಿ ಎಂದು ಚಾಲೆಂಜ್ ಮಾಡಿ, ವಿಜಯದ ಚಾಲೆಂಜ್ ಮಾಡಿ. ಇದು ರಥ ಸ್ವಲ್ಪ ಅನಾರೋಗ್ಯವಾಗಿದೆ, ಆದರೂ ಮಿಲನವನ್ನಂತೂ ಮಾಡಬೇಕಲ್ಲವೇ? ಬಾಪ್ದಾದರವರ ಬಳಿ 2 ಗ್ರೂಪುಗಳು ಮತ್ತೆ ಮತ್ತೆ ಬರ್ತವೆ. ಏತಕ್ಕಾಗಿ ಬರ್ತವೆ? 2 ಗ್ರೂಪಿನವರು ಬಾಪ್ದಾದರವರಿಗೆ ಹೇಳ್ತಾರೆ, ನಾವು ತಯಾರಾಗಿದ್ದೇವೆ ಎಂದು. ಮೊದಲನೆಯದ್ದು ಸಮಯ, ಪ್ರಕೃತಿ ಮತ್ತು ಮಾಯೆ. ಮಾಯೆಗೆ ಈಗ ನನ್ನ ರಾಜ್ಯ ಹೋಗುವುದಿದೆ ಎಂದು ಅರ್ಥವಾಗಿದೆ. ಮತ್ತು 2ನೆಯ ಗ್ರೂಪ್ ಅಡ್ವಾನ್ಸ್ ಪಾರ್ಟಿಯಾಗಿದೆ. 2 ಗ್ರೂಪುಗಳು ದಿನಾಂಕವನ್ನು ಕೇಳ್ತಿದ್ದಾರೆ. ವಿದೇಶದಲ್ಲಂತೂ 1 ವರ್ಷದ ಮೊದಲೇ ನಿಗದಿಪಡಿಸುತ್ತೀರಲ್ಲವೇ? ಮತ್ತು ಇಲ್ಲಿ 6 ತಿಂಗಳ ಮೊದಲು ನಿಗದಿಪಡಿಸ್ತೀರಿ. ಭಾರತದಲ್ಲಿ ತೀವ್ರವಾಗಿ ಹೋಗ್ತಾರೆ. 15 ದಿನಗಳಲ್ಲಿಯೂ ಯಾವುದೇ ಕಾರ್ಯಕ್ರಮದ ದಿನಾಂಕ ನಿಗದಿಯಾಗ್ತದೆ. ಅಂದ ಮೇಲೆ ಸಮಾಪ್ತಿ, ಸಂಪನ್ನತೆ, ತಂದೆಯ ಸಮಾನರಾಗುವ ದಿನಾಂಕ ಯಾವುದು? ಅದನ್ನು ಬಾಪ್ದಾದರವರೊಂದಿಗೆ 2 ಗ್ರೂಪಿನವರು ಕೇಳ್ತಾರೆ. ಆ ದಿನಾಂಕವನ್ನು ಈಗ ತಾವು ಬ್ರಾಹ್ಮಣರು ನಿಗದಿಪಡಿಸಬೇಕಾಗಿದೆ. ಆಗುತ್ತದೆಯೇ? ದಿನಾಂಕವನ್ನು ನಿಗದಿಪಡಿಸಲು ಸಾಧ್ಯವೇ? ಪಾಂಡವರೇ ಹೇಳಿ, ಮೂವರು ಹೇಳಿ. ದಿನಾಂಕ ನಿಗದಿಪಡಿಸಲಾಗುತ್ತದೆಯೇ? ಹೇಳಿ, ಸಾಧ್ಯವಿದೆಯೇ? ಅಥವಾ ಆಕಸ್ಮಿಕವಾಗಿ ಆಗುವುದೋ? ನಾಟಕದಲ್ಲಿ ನಿಗದಿಯಾಗಿದೆ, ಆದರೆ ಅದನ್ನು ಪ್ರತ್ಯಕ್ಷದಲ್ಲಿ ತರಬೇಕೋ ಅಥವಾ ಬೇಡವೋ? ಅದು ಯಾವ ದಿನಾಂಕ ತಿಳಿಸಿ. ಸಮಯ ಬಂದಾಗ ಆಗ್ತೀರಾ? ದಿನಾಂಕವನ್ನು ನಿಗದಿಪಡಿಸುವ ಅವಶ್ಯಕತೆ ಇದೆಯೇ? ಮೊದಲಿನ ಸಾಲಿನಲ್ಲಿ ಕುಳಿತಿರುವವರು ತಿಳಿಸಿ, ಆಗುತ್ತದೆಯೇ? ನಾಟಕವನ್ನು ಪ್ರತ್ಯಕ್ಷದಲ್ಲಿ ತರಲು ಮನಸ್ಸಿನಲ್ಲಿ ಮೊದಲು ದಿನಾಂಕದ ಸಂಕಲ್ಪ ಮಾಡಲೇಬೇಕೆಂದು ಯಾರು ಹೇಳ್ತಿರೋ ಕೈ ಎತ್ತಿ. ದಿನಾಂಕ ನಿಗದಿಪಡಿಸಬೇಕಾಗುತ್ತದೆಯೇ? ಇವರು ಕೈ ಎತ್ತುತ್ತಿಲ್ಲ. ಸಮಯ ಬಂದಾಗ ತಯಾರಾಗ್ತೇವೆ ಎಂದು ಹೇಳ್ತೀರಾ? ದಿನಾಂಕ ನಿಗದಿಪಡಿಸಲು ಆಗುತ್ತದೆಯೇ? ಹಿಂದಿರುವವರಿಗೆ ಅರ್ಥವಾಯಿತೆ? ಸಮಯ ಬಂದಾಗ ತಯಾರಾಗ್ತೀರಿ, ಇದಂತೂ ಸರಿ. ಆದರೆ ತಮ್ಮನ್ನು ತಯಾರು ಮಾಡಿಕೊಳ್ಳಲು ಲಕ್ಷ್ಯವಂತೂ ಅವಶ್ಯವಾಗಿ ಇಟ್ಟುಕೊಳ್ಳಬೇಕಾಗ್ತದೆ. ಸಂಪನ್ನರಾಗುವುದರಲ್ಲಿ ಲಕ್ಷ್ಯವಿಲ್ಲದೆ ಹೋದರೆ ಹುಡುಗಾಟಿಕೆ ಬರ್ತದೆ. ನೋಡಿ, ಯಾವಾಗ ದಿನಾಂಕ ನಿಗದಿಪಡಿಸುತ್ತೀರೋ ಆಗಲೇ ಸಫಲತೆ ಸಿಗುತ್ತದೆಯಲ್ಲವೇ? ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದರೂ ಅದಕ್ಕೆ ದಿನಾಂಕ ನಿಗದಿಪಡಿಸುತ್ತೀರಲ್ಲವೇ? ಆಗಲೇಬೇಕು ಎನ್ನುವ ಸಂಕಲ್ಪ ಮಾಡಬೇಕಲ್ಲವೇ? ಅಥವಾ ನಾಟಕದಲ್ಲಿ ತಾನಾಗಿಯೇ ಆಗುತ್ತದೆಯೋ? ಏನು ತಿಳಿಯುತ್ತೀರಿ? ಮೊದಲ ಸಾಲಿನಲ್ಲಿ ಕುಳಿತಿರುವವರು ಹೇಳಿ. ಪ್ರೇಮ್ ಸಹೋದರಿ ತಿಳಿಸಿ, ಮಾಡಬೇಕಾಗುತ್ತದೆಯೇ? ಮಾಡಲೇಬೇಕಾಗ್ತದೆ. ಜಯಂತಿ ಹೇಳಿ, ಮಾಡಲೇಬೇಕು. ಅದು ಯಾವಾಗ ಆಗುವುದು? ಯಾವಾಗ ಸಮಯ ಬರುವುದೋ ಆಗ ಅಂತ್ಯದಲ್ಲಿ ಆಗುವುದೇ? ಸಮಯ ನಿಮ್ಮನ್ನು ಸಂಪನ್ನರನ್ನಾಗಿ ಮಾಡುವುದೋ ಅಥವಾ ತಾವು ಸಮಯವನ್ನು ಸಮೀಪ ತರುತ್ತೀರೋ? ಬಾಪ್ದಾದ ನೋಡಿದರೂ ಸ್ಮೃತಿಯಲ್ಲಿ ಜ್ಞಾನವೂ ಇರ್ತದೆ, ನಶೆಯೂ ಇರ್ತದೆ, ನಿಶ್ಚಯವೂ ಇರ್ತದೆ. ಆದರೆ ಈಗ ಚಲನೆ ಮತ್ತು ಚಹರೆಯಿಂದ ಅದು ಕಂಡು ಬರಬೇಕು. ಇದನ್ನು ಪ್ರಯೋಗದಲ್ಲಿ ತನ್ನಿ. ಬುದ್ಧಿಯಲ್ಲಿ ಎಲ್ಲವೂ ನೆನಪಿರ್ತದೆ, ಸ್ಮೃತಿಯಲ್ಲೂ ಬರ್ತದೆ. ಆದರೆ ಈಗ ಅದು ಸ್ವರೂಪದಲ್ಲಿ ಬರಬೇಕಾಗಿದೆ. ಸಾಧಾರಣ ರೂಪದಲ್ಲಿ ಒಂದು ವೇಳೆ ಯಾವುದೇ ದೊಡ್ಡ ಸ್ಥಾನಮಾನದ ವ್ಯಕ್ತಿಗಳು ಅಥವಾ ಯಾರಾದರೂ ಸಾಹುಕಾರರ ಮಕ್ಕಳಿದ್ದರೆ ಅವರ ಚಲನೆಯಿಂದಲೇ ಇವರು ಇಂಥವರೆಂದು ಕಂಡು ಬರ್ತದೆ. ಎಲ್ಲರಿಗಿಂತ ಅವರಲ್ಲಿ ಏನಾದರೂ ಒಂದು ಭಿನ್ನತೆ ಕಂಡು ಬರ್ತದೆ. ಅಂದಾಗ ಇಲ್ಲಿ ನಿಮಗೆ ಇಷ್ಟು ದೊಡ್ಡ ಭಾಗ್ಯ, ಆಸ್ತಿ ಇದೆ, ವಿದ್ಯೆ ಮತ್ತು ಪದವಿಯೂ ಇದೆ, ಸ್ವರಾಜ್ಯವಂತೂ ಈಗಲೂ ಇದೆಯಲ್ಲವೇ? ಎಲ್ಲ ಪ್ರಾಪ್ತಿಗಳಿವೆ. ಆದರೆ ಈಗ ಚಲನೆ ಮತ್ತು ಚಹರೆಯಿಂದ ಭಾಗ್ಯದ ನಕ್ಷತ್ರ ಮಸ್ತಕದಲ್ಲಿ ಹೊಳೆಯುತ್ತಿರುವುದು ಕಂಡುಬರಲಿ. ಅದನ್ನೀಗ ಸೇರಿಸಿಕೊಳ್ಳಿ. ಈಗ ಮನುಷ್ಯರಿಗೆ ತಾವು ಶ್ರೇಷ್ಠ ಭಾಗ್ಯವಂತ ಆತ್ಮಗಳ ಮೂಲಕ ಈ ಅನುಭವ ಆಗಲೇಬೇಕಾಗಿದೆ.
ಆಗಬೇಕು ಎಂದಲ್ಲ, ಆಗಲೇಬೇಕಾಗಿದೆ. ಇವರು ನಮ್ಮ ಇಷ್ಟದೇವ ಇಷ್ಟದೇವಿಯರಾಗಿದ್ದಾರೆ, ಇವರು ನಮ್ಮವರಾಗಿದ್ದಾರೆ ಎಂದು ಅನುಭವವಾಗಲಿ. ಹೇಗೆ ಬ್ರಹ್ಮ ತಂದೆಯಲ್ಲಿ ನೋಡಿದಿರಿ, ಸಾಧಾರಣ ತನುವಿನಲ್ಲಿದ್ದರೂ ಆದಿಯ ಸಮಯದಲ್ಲಿಯೂ ಬ್ರಹ್ಮರವರ ತನುವಿನಲ್ಲಿ ಏನು ಕಂಡುಬರುತ್ತಿತ್ತು? ಕೃಷ್ಣನ ರೂಪ ಕಾಣಿಸ್ತಿತ್ತು ಅಲ್ಲವೇ? ಅಂದಾಗ ಹೇಗೆ ಆದಿಯಲ್ಲಿ ಬ್ರಹ್ಮ ತಂದೆಯ ಮೂಲಕ ಆದಿರತ್ನಗಳಿಗೆ ಅನುಭವವಿದೆಯಲ್ಲವೇ? ಅನುಭವವಿದೆ. ಮತ್ತು ಅಂತಿಮದಲ್ಲಿಯೂ ತಂದೆಯಿಂದ ಏನು ಕಾಣ್ತಿತ್ತು? ಅವ್ಯಕ್ತ ರೂಪವೇ ಕಾಣಿಸುತ್ತಿತ್ತಲ್ವಾ? ಚಲನೆಯಲ್ಲಿ, ಚೆಹರೆಯಲ್ಲಿ ಕಾಣಿಸುತ್ತಿತ್ತು. ಈಗ ಬಾಪ್ದಾದರವರು ವಿಶೇಷ ನಿಮಿತ್ತ ಮಕ್ಕಳಿಗೆ ಈ ಹೋಂವರ್ಕ್ ಅನ್ನು ಕೊಡ್ತಿದ್ದಾರೆ. ಈಗ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ರೂಪ ಕಂಡುಬರಲಿ. ಚಲನೆ ಮತ್ತು ಚೆಹರೆಯಿಂದ ಕೊನೆ ಪಕ್ಷ 108 ಮಾಲೆಯ ಮಣಿಗಳು ಕಂಡುಬರಲಿ. ಬಾಪ್ದಾದ ಹೆಸರನ್ನು ಇಚ್ಛಿಸುವುದಿಲ್ಲ ಹೇಳಲು. 108 ಮಣಿಗಳು ಯಾರ್ಯಾರು ಎಂದು ಹೆಸರು ತಿಳಿಸೋದಿಲ್ಲ. ಆದರೆ ಅವರ ಚಲನೆ ಮತ್ತು ಚೆಹರೆ ಸ್ವತಃವಾಗಿಯೇ ಪ್ರತ್ಯಕ್ಷವಾಗಲಿ. ಈ ಹೋಂವರ್ಕ್ ಬಾಪ್ದಾದ ನಿಮಿತ್ತ ಮಕ್ಕಳಿಗೆ ವಿಶೇಷವಾಗಿ ಕೊಡ್ತಿದ್ದಾರೆ. ಮೊದಲಿನ ಸಾಲಿನಲ್ಲಿ ಕುಳಿತಿರುವವರೆಲ್ಲರೂ ಕೇಳಿದಿರಾ? ಆಗುತ್ತದೆಯೇ? ಎಷ್ಟು ಸಮಯ ಬೇಕು? ಯಾರು ಕೊನೆಯಲ್ಲಿ ಬಂದಿದ್ದಾರೆಯೋ ಅವರಿಗೆ ಹೆಚ್ಚು ಬೇಕು ಎಂದು ತಿಳಿಯಬಾರದು. ಸಮಯದ ಮಾತಿಲ್ಲ. ನಾವು ಬಂದು ಕೆಲವೇ ವರ್ಷವಾಯಿತು ಎಂದು ತಿಳಿಯಬೇಡಿ. ಯಾರು ಬೇಕಾದರೂ ಲಾಸ್ಟ್ ಸೋ ಫಾಸ್ಟ್ ಮತ್ತು ಫಾಸ್ಟ್ ಸೋ ಫಸ್ಟ್ ಬರಬಹುದಾಗಿದೆ. ಇದು ಸಹ ಬಾಪ್ದಾದರವರ ಚಾಲೆಂಜ್ ಆಗಿದೆ. ಮಾಡಲು ಸಾಧ್ಯವಿದೆ. ಯಾರು ಬೇಕಾದರೂ ಮಾಡಬಲ್ಲಿರಿ. ಕೊನೆಯವರೂ ಸಹ ಮಾಡಬಹುದಾಗಿದೆ. ಕೇವಲ ಮಾಡಲೇಬೇಕು, ಆಗಲೇಬೇಕು ಎಂಬ ಲಕ್ಷ್ಯ ಪಕ್ಕಾ ಇಟ್ಟುಕೊಳ್ಳಿ. ಡಬಲ್ ವಿದೇಶಿಯರು ಕೈ ಎತ್ತಿ. ಡಬಲ್ ವಿದೇಶಿಯರು ಏನು ಮಾಡ್ತೀರಿ? ಡಬಲ್ ಅವಕಾಶ ತೆಗೆದುಕೊಳ್ಳುತ್ತೀರಲ್ಲವೇ? ಬಾಪ್ದಾದ ಹೆಸರು ಹೇಳೋದಿಲ್ಲ, ಆದರೆ ಇವರಾಗಿದ್ದಾರೆ ಎಂಬುದನ್ನು ಅವರ ಚೆಹರೆಯೇ ತಿಳಿಸುತ್ತದೆ. ಸಾಹಸವಿದೆಯೇ? ಮೊದಲ ಸಾಲಿನಲ್ಲಿರುವವರನ್ನು ಬಾಪ್ದಾದ ನೋಡ್ತಿದ್ದಾರೆ. ಸಾಹಸವಿದೆಯೇ? ಒಂದು ವೇಳೆ ಸಾಹಸವಿದ್ದರೆ ಕೈ ಎತ್ತಿ. ಸಾಹಸವಿದ್ದರೆ ಮಾತ್ರ ಕೈ ಎತ್ತಿ. ಹಿಂದೆ ಕುಳಿತಿರುವವರು ಕೈ ಎತ್ತಬಹುದು. ಯಾರು ಮೊದಲು ಮಾಡುವರೋ ಅವರೇ ಅರ್ಜುನರು. ಒಳ್ಳೆಯದು. ಬಾಪ್ದಾದ ಫಲಿತಾಂಶ ನೋಡೋದಕ್ಕಾಗಿ ಯಾವ ಯಾವ ಪುರುಷಾರ್ಥ ಮಾಡ್ತಿದ್ದಾರೆ, ಯಾರ್ಯಾರು ಮಾಡ್ತಿದ್ದೀರಿ, ಆ ಫಲಿತಾಂಶವನ್ನು ನೋಡೋದಕ್ಕಾಗಿ 6 ತಿಂಗಳ ಸಮಯ ಕೊಡ್ತಿದ್ದಾರೆ. 6 ತಿಂಗಳ ಫಲಿತಾಂಶ ನೋಡಿ ನಂತರ ತೀರ್ಮಾನ ಮಾಡ್ತೇವೆ, ಸರಿಯೇ? ಏಕೆಂದರೆ ಈಗ ನೋಡಿದಾಗ ಸಮಯದ ವೇಗ ಬಹಳ ತೀವ್ರವಾಗಿ ಹೋಗ್ತಿದೆ. ಅಂದ ಮೇಲೆ ರಚನೆಯು ತೀಕ್ಷ್ಣವಾಗಿ ಹೋಗಬಾರದು. ರಚಯಿತರು ಅದಕ್ಕಿಂತ ಮುಂದೆ ಹೋಗಬೇಕಾಗಿದೆ. ಈಗ ಸ್ವಲ್ಪ ತೀವ್ರ ಮಾಡಿಕೊಳ್ಳಿ. ಮೇಲೆ ಹಾರಿ ನಡೆಯುತ್ತಿದ್ದೇವೆ ಅಲ್ಲ, ಹಾರುತ್ತಿದ್ದೇವೆ. ಉತ್ತರವನ್ನಂತೂ ಬಹಳ ಚೆನ್ನಾಗಿ ಕೊಡ್ತೀರಿ. ನಾವೇ ಆಗುತ್ತೇವಲ್ಲವೇ, ನಾವಲ್ಲದೆ ಮತ್ಯಾರಾಗುವರು ಎಂದು ಹೇಳ್ತೀರಿ. ಇದನ್ನು ನೋಡಿ ಬಾಪ್ದಾದ ಖುಷಿಯಾಗ್ತಾರೆ. ಆದರೆ ಈಗ ಆತ್ಮಗಳು ತಮ್ಮಿಂದ ವಿಶೇಷವಾಗಿ ಏನನ್ನಾದರೂ ನೋಡಲು ಬಯಸ್ತಾರೆ. ಬಾಪ್ದಾದರವರಿಗೆ ನೆನಪಿದೆ, ಯಾವಾಗ ಆದಿಯಲ್ಲಿ ತಾವು ಮಕ್ಕಳು ಸೇವೆಗಾಗಿ ಹೊರಟಾಗ ತಾವು ಮಕ್ಕಳಿಂದಲೂ ಸಾಕ್ಷಾತ್ಕಾರವಾಗುತ್ತಿತ್ತು. ಈಗ ಸೇವೆ ಮತ್ತು ಸ್ವರೂಪ ಎರಡೂ ಕಡೆ ಗಮನವಿಡಬೇಕು. ಅಂದಾಗ ಏನು ಕೇಳಿದಿರಿ? ಈಗ ಸಾಕ್ಷಾತ್ಕಾರ ಮೂರ್ತಿಗಳಾಗಿ, ಸಾಕ್ಷಾತ್ ಬ್ರಹ್ಮ ತಂದೆಯ ಸಮಾನರಾಗಿ. ಒಳ್ಳೆಯದು. ಇಂದು ಹೊಸ ಹೊಸ ಮಕ್ಕಳು ಅನೇಕರು ಬಂದಿದ್ದೀರಿ. ತಮ್ಮ ಸ್ನೇಹದ ಶಕ್ತಿಯಿಂದ ಎಲ್ಲರೂ ಬಂದು ತಲುಪಿದ್ದೀರಿ. ಆದ್ದರಿಂದ ಬಾಪ್ದಾದ ವಿಶೇಷವಾಗಿ ಯಾರು ಹೊಸ ಮಕ್ಕಳು ಬಂದಿದ್ದೀರೋ ಅವರೆಲ್ಲರಿಗೂ ಪ್ರತಿಯೊಬ್ಬರ ಹೆಸರಿನ ಸಹಿತವಾಗಿ ಪದುಮದಷ್ಟು ಶುಭಾಶಯಗಳನ್ನು ನೀಡ್ತಿದ್ದಾರೆ. ಜೊತೆಗೆ ವರದಾನವನ್ನು ನೀಡ್ತಿದ್ದಾರೆ. ಸದಾ ಬ್ರಾಹ್ಮಣ ಜೀವನದಲ್ಲಿ ಅಮರರಾಗಿರಿ, ಹಾರುತ್ತಾ ಇರಿ. ಒಳ್ಳೆಯದು. ಸೇವೆಯ ಸರದಿ ಪಂಜಾಬಿನವರದ್ದಾಗಿದೆ. ಪಂಜಾಬಿನವರು ಎದ್ದೇಳಿ. ಬಹಳ ಒಳ್ಳೆಯದು. ಈ ಪದ್ಧತಿ ಚೆನ್ನಾಗಿದೆ. ಪ್ರತಿ ಝೋನ್ನವರಿಗೆ ಅವಕಾಶ ಸಿಗ್ತದೆ. ಒಂದಂತೂ ಯಜ್ಞ ಸೇವೆಯ ಮೂಲಕ ಒಂದೊಂದು ಹೆಜ್ಜೆಯಲ್ಲಿ ಪದುಮ ಗುಣದಷ್ಟು ಸಂಪಾದನೆ ಜಮಾ ಆಗ್ತದೆ. ಏಕೆಂದರೆ ಮೆಜಾರಿಟಿ ಯಾವುದೋ ಕರ್ಮ ಮಾಡ್ತಾ ಯಜ್ಞ ಸೇವೆ ನೆನಪಿರ್ತದೆ. ಮತ್ತು ಯಜ್ಞ ಸೇವೆ ನೆನಪು ಬರೋದರಿಂದ ಯಜ್ಞ ರಚಯಿತ ತಂದೆಯಂತೂ ನೆನಪು ಬರ್ತಾರೆ. ಸೇವೆಯಲ್ಲಿಯೂ ಹೆಚ್ಚು ಪುಣ್ಯದ ಖಾತೆ ಜಮಾ ಮಾಡಿಕೊಳ್ತಾರೆ. ಮತ್ತು ಯಾರು ಸತ್ಯ ಪುರುಷಾರ್ಥಿ ಮಕ್ಕಳಿದ್ದಾರೆ ಅವರು ತಮ್ಮ ನೆನಪಿನ ಚಾರ್ಟ್ ಅನ್ನು ಸಹಜ ಮತ್ತು ನಿರಂತರವಾಗಿ ಮಾಡಲು ಸಾಧ್ಯ. ಏಕೆಂದರೆ ಇದು ಮಹಾರಥಿಗಳ ಸಂಘವಿದೆ. ಸಂಘದ ರಂಗು ಸಹಜವಾಗಿ ಹತ್ತುವುದು. ಗಮನವಿದ್ದರೆ ಈ 8 ದಿನಗಳು ಸಿಗ್ತವೆ. ಇದರಲ್ಲಿ ಬಹಳ ಚೆನ್ನಾಗಿ ಪ್ರಗತಿ ಮಾಡಬಹುದು.
ಸಾಧಾರಣ ರೀತಿಯಲ್ಲಿ ಸೇವೆಯನ್ನು ಮಾಡಿದರೆ ಇಷ್ಟೊಂದು ಲಾಭವಿಲ್ಲ. ಆದರೆ ಒಬ್ಬ ಸಹಜ ನಿರಂತರ ಯೋಗಿಯಾಗುವ, ಪುಣ್ಯದ ಖಾತೆ ಮಾಡುವ ಮತ್ತು ದೊಡ್ಡದಕ್ಕಿಂತ ದೊಡ್ಡ ಪರಿವಾರದ ನಶೆಯಲ್ಲಿ ಖುಷಿಯಲ್ಲಿರುವ ಅವಕಾಶವಿದೆ. ಪಂಜಾಬಿನವರಿಗೆ ಅವಕಾಶವಿದೆ. ಪ್ರತಿ ಝೋನಿನವರಿಗೆ ಸಿಗ್ತದೆ. ಆದರೆ ಲಕ್ಷ್ಯ ಇಟ್ಟುಕೊಳ್ಳಿ, 3 ಲಾಭವಾಗಿವೆ. ಎಷ್ಟು ಪುಣ್ಯದ ಖಾತೆ ಜಮಾ ಆಯಿತು, ಸಹಜ ನೆನಪಿನ ಪ್ರಗತಿಯನ್ನು ಎಷ್ಟು ಮಾಡಿದ್ದೇನೆ ಮತ್ತು ಸಂಘಟನೆ ಅಥವಾ ಪರಿವಾರದ ಸ್ನೇಹ ಸಮೀಪತೆ ಎಷ್ಟು ಅನುಭವ ಮಾಡಿದ್ದೀರಿ. ಈ 3 ಮಾತಿನ ಫಲಿತಾಂಶವನ್ನು ಪ್ರತಿಯೊಬ್ಬರೂ ಸ್ವಯಂನ ಬಗ್ಗೆ ನೋಡಿಕೊಳ್ಳಬೇಕು. ಡ್ರಾಮಾದಲ್ಲಿ ಅವಕಾಶವಂತೂ ಸಿಕ್ಕಿದೆ. ಆದರೆ ಅವಕಾಶವನ್ನು ತೆಗೆದುಕೊಳ್ಳುವಂತಹ ಕುಲಪತಿ ಆಗಿರಿ, ಚಾನ್ಸಲರ್ ಆಗಿರಿ. ಪಂಜಾಬಿನವರು ಬುದ್ಧಿವಂತರಾಗಿದ್ದೀರಲ್ಲವೇ? ಒಳ್ಳೆಯದು. ಒಳ್ಳೆಯ ಸಂಖ್ಯೆಯಲ್ಲಿ ಬಂದಿದ್ದೀರಿ ಮತ್ತು ಸೇವೆ ತೆರೆದ ಹೃದಯದಿಂದ ಸಿಗ್ತದೆ. ಬರುವಂತವರ ಸಂಖ್ಯೆ ಸಹ ಚೆನ್ನಾಗಿ ಬಂದಿದ್ದಾರೆ. ಒಳ್ಳೆಯದು. ಸಂಘಟನೆ ಚೆನ್ನಾಗಿದೆ. ಮಹಿಳಾ ವಿಂಗ್ನವರು ಎದ್ದೇಳಿ. ಇದರಲ್ಲಿ ಟೀಚರ್ಸ್ ಜಾಸ್ತಿ ಇದ್ದಾರೆಯೇ? ಟೀಚರ್ಸ್ ಕೈ ಎತ್ತಿ. ಸೇವೆಗೆ ಸೇವೆ ಮತ್ತು ಸೇವೆಯ ಮೊದಲು ಫಲ. ಸಂಘಟನೆ ಮತ್ತು ತಂದೆಯಿಂದ ಮಿಲನದ ಮೋಜನ್ನು ತೆಗೆದುಕೊಳ್ಳುವುದು. ಸೇವೆ ಮತ್ತು ಫಲ 2 ಸಿಕ್ಕಿಬಿಟ್ಟಿತು. ಒಳ್ಳೆಯದು. ಈಗ ಏನಾದರೂ ಹೊಸ ಪ್ಲಾನ್ ಮಾಡಿದ್ದೀರಾ? ಮಹಿಳಾ ವರ್ಗದವರಾಗಿರಬಹುದು ಅಥವಾ ಯಾವುದೇ ವರ್ಗದವರಿರಬಹುದು. ಪ್ರತಿಯೊಂದು ಗ್ರೂಪಿನವರು ವಿಶೇಷ ಪ್ರಾಕ್ಟಿಕಲ್ನಲ್ಲಿ, ನಡತೆ ಮತ್ತು ಮುಖದಲ್ಲಿ ಯಾವುದಾದರೂ ಗುಣ ಮತ್ತು ಶಕ್ತಿಯ ಜವಾಬ್ದಾರಿಯನ್ನು ತೆಗೆದುಕೊಂಡರೆ ನಾವು ಈ ಗ್ರೂಪ್, ಮಹಿಳಾ ಗ್ರೂಪ್, ಈ ಗುಣ ಅಥವಾ ಶಕ್ತಿಯ ಪ್ರಾಕ್ಟಿಕಲ್ ಪ್ರತ್ಯಕ್ಷ ರೂಪದಲ್ಲಿ ತರುವೆವು. ಈ ರೀತಿ ಪ್ರತಿಯೊಂದು ವರ್ಗ ಯಾವುದಾದರೂ ವಿಶೇಷ ನಿಗದಿಪಡಿಸಿ ಮತ್ತು ಅದರ ಪರಸ್ಪರರಲ್ಲಿ ಹೇಗೆ ಸರ್ವಿಸ್ನ ಫಲಿತಾಂಶ ಗಮನಿಸುತ್ತೀರಿ, ಈ ರೀತಿ ಪರಸ್ಪರರಲ್ಲಿ ಬರೆದಿಟ್ಟುಕೊಳ್ಳಿ. ಅಥವಾ ಸಂಘಟನೆಯಲ್ಲಿ ಇದನ್ನು ಚೆಕ್ ಮಾಡ್ತೀರಿ. ಮೊದಲು ನೀವು ಮಾಡಿ ತೋರಿಸಿರಿ. ಮಹಿಳಾ ವಿಂಗ್ನವರು ಮಾಡಿ ತೋರಿಸಿರಿ, ಸರಿಯಲ್ಲವೇ? ಪ್ರತಿಯೊಂದು ವಿಂಗಿನವರು ಏನಾದರೂ ತಮ್ಮ ಪ್ಲಾನ್ ಮಾಡಿರಿ ಮತ್ತು ಸಮಯ ನಿಗದಿಪಡಿಸಿ. ಇಷ್ಟು ಸಮಯದಲ್ಲಿ ಇಷ್ಟು ಪರ್ಸೆಂಟೇಜ್ ಪ್ರಾಕ್ಟಿಕಲ್ನಲ್ಲಿ ತರಬೇಕು. ಬಾಪ್ದಾದರವರು ಏನು ಬಯಸ್ತಾರೆ? ನಡತೆ ಮತ್ತು ಚಿತ್ರದಲ್ಲಿ, ಮುಖದಲ್ಲಿ ಬರಲಿ ಎಂದು. ಅದು ಬಂದು ಬಿಡುವುದು. ಈ ಪ್ಲಾನ್ ಮಾಡಿ ತಂದೆಗೆ ಕೊಡಬೇಕು. ಪ್ರತಿಯೊಂದು ವಿಂಗ್ ಏನ್ ಮಾಡುವುದು? ಸೇವೆಯ ಪ್ಲಾನ್ ಹೇಗೆ ಬರೆದಿಟ್ಟುಕೊಳ್ತೀರಿ ಹಾಗೆಯೇ ಇದನ್ನು ಮಾಡಿಕೊಡಿ, ಸರಿಯಲ್ಲವೇ? ಮಾಡಿಕೊಡಿ. ಚಿಕ್ಕ ಚಿಕ್ಕ ಸಂಘಟನೆಗಳು ಅದ್ಭುತವನ್ನು ಮಾಡಿ ತೋರಿಸಿರಿ. ಸರಿ ಇದೆ. ಟೀಚರ್ಸ್ ಏನು ತಿಳಿದುಕೊಳ್ತೀರಿ? ಮಾಡಬಹುದೇ? ಪ್ಲಾನ್ ಮಾಡಿ. ಒಳ್ಳೆಯದು. ಸೇವೆಯ ಶುಭಾಶಯಗಳು. ಗ್ರಾಮ ವಿಕಾಸದ ವರ್ಗದವರು ಎದ್ದೇಳಿ. ಇಲ್ಲಿಯವರೆಗೆ ಗ್ರಾಮ ವಿಕಾಸದವರು ಎಷ್ಟು ಪರಿವರ್ತನೆ ಮಾಡಿದ್ದೀರಿ? ಎಷ್ಟು ಹಳ್ಳಿಗಳಲ್ಲಿ ಮಾಡಿದ್ದೀರಿ? 7 ಹಳ್ಳಿಗಳಲ್ಲಿ ಮಾಡಿದ್ದಾರೆ. 1 ಹಳ್ಳಿಯಲ್ಲಿ 75% ವರೆಗೆ ಕೆಲಸವಾಗಿದೆ. ಈ ಮೀಟಿಂಗ್ನಲ್ಲಿಯೂ ಪ್ರೋಗ್ರಾಂ ಮಾಡಿದ್ದೇವೆ. ಸಮಯದ ಕರೆ, ಸ್ವಚ್ಛ ಸ್ವರ್ಣಿಮ ಗ್ರಾಮ ಭಾರತ. ಈ ಪ್ರಾಜೆಕ್ಟ್ನ ಒಳಗಡೆ ಹಳ್ಳಿಯನ್ನು ವ್ಯಸನ ಮುಕ್ತ ಮತ್ತು ಸ್ವಚ್ಛ ಮಾಡುವ ಸೇವೆ ಮಾಡ್ತೇವೆ. ಒಳ್ಳೆಯದು. ಪ್ರಾಕ್ಟಿಕಲಿ ಇದೆಯಲ್ಲವೇ? ಇದರ ಒಟ್ಟು ಫಲಿತಾಂಶ ಏನೆಲ್ಲ ಇದೆ ಅದು ರಾಷ್ಟ್ರಪತಿ ಪ್ರಧಾನಮಂತ್ರಿಯ ಹತ್ತಿರ ಹೋಗುತ್ತದೆಯೇ? ಕಳಿಸಬೇಕು. ಯಾಕೆಂದರೆ ಹಳ್ಳಿಯಲ್ಲಿ ಪ್ರಾಕ್ಟಿಕಲ್ನಲ್ಲಿ ಮಾಡ್ತಿದ್ದೀರಿ. ಇದು ಸರ್ಕಾರದ ಕೆಲಸವಾಗಿದೆ. ಆದರೆ ನೀವು ಸಹಯೋಗಿಗಳಾಗುತ್ತಿದ್ದೀರಿ ಅಂದಾಗ ಫಲಿತಾಂಶವನ್ನು ನೋಡಿ ಚೆನ್ನಾಗಿದೆ ಎಂದು ಒಪ್ಪಿಕೊಳ್ಳುವರು. ಒಂದು ಬುಲೆಟಿನ್ ತಯಾರು ಮಾಡಿ. ಇದರಿಂದ ಎಲ್ಲ ಮುಖ್ಯ ವ್ಯಕ್ತಿಗಳಿಗೆ ಇದು ಹೋಗಲಿ. ಪುಸ್ತಕವಲ್ಲ, ಪತ್ರಿಕೆಯಲ್ಲ, ಚಿಕ್ಕದರಲ್ಲಿ ಪೂರ್ಣ ಫಲಿತಾಂಶ ಎಲ್ಲ ಕಡೆ ಕಳಿಸಬೇಕು. ಒಳ್ಳೆಯದು. ಶುಭಾಶಯಗಳು. ಒಳ್ಳೆಯದು. ಇನ್ನು ಮಾಧ್ಯಮಕ್ಕೆ ಶಾಂತಿ ಬೇಕಾಗಿದೆ. ಒಳ್ಳೆಯದು. ಬಾಪ್ದಾದರವರ ಬಳಿ 4 ಕಡೆಯ ಸೇವಾ ಸಮಾಚಾರಗಳು ಬರುತ್ತಿರುತ್ತವೆ ಮತ್ತು ವಿಶೇಷವಾಗಿ ಈಗ ಯಾವುದೇ ಮೂಲೆ ಸಂದೇಶವಿಲ್ಲದೆ ಉಳಿಯಬಾರದು. ಎಲ್ಲರಿಗೆ ಈ ಸಂದೇಶ ಸಿಗಬೇಕು ಎಂದು ಯಾವ ಯೋಜನೆ ಪ್ರತ್ಯಕ್ಷದಲ್ಲಿ ತರ್ತಿರಿ ಅದರ ಫಲಿತಾಂಶ ಚೆನ್ನಾಗಿದೆ. ಬಾಪ್ದಾದರವರ ಬಳಿ ಡಬಲ್ ವಿದೇಶಿ ಮಕ್ಕಳ ಸಮಾಚಾರಗಳು ಬಂದಿವೆ ಮತ್ತು ಯಾರೆಲ್ಲರೂ ಅತಿ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದೀರೋ ಅವರ ಸಮಾಚಾರವೆಲ್ಲವೂ ಬಂದಿದೆ. 4 ಕಡೆಯ ಸೇವೆಯ ಫಲಿತಾಂಶ ಸಫಲತಾಪೂರ್ವಕವಾಗಿ ಬಂದಿದೆ. ಅಂದಾಗ ಮಕ್ಕಳು ಹೇಗೆ ಸೇವೆಯಲ್ಲಿ ಸಂದೇಶ ಕೊಡುವ ಫಲಿತಾಂಶವನ್ನು, ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರೋ
ಹಾಗೆಯೇ ವಾಣಿಯ ಮೂಲಕ, ಸಂಪರ್ಕದ ಮೂಲಕ, ಜೊತೆಗೆ ತಮ್ಮ ಚೆಹರೆಯ ಮೂಲಕ ಫರಿಷ್ಠಾ ರೂಪದ ಸಾಕ್ಷಾತ್ಕಾರವನ್ನು ಮಾಡಿಸ್ತಾ ಹೋಗಿ. ಒಳ್ಳೆಯದು. ಯಾರು ಮೊದಲ ಬಾರಿ ಬಂದಿದ್ದೀರಿ ಅವರು ಕೈ ಎತ್ತಿ. ಬಹಳ ಮಂದಿ ಬಂದಿದ್ದೀರಿ, ಹಿಂದೆಯೂ ಇದ್ದಾರೆ. ಒಳ್ಳೆಯದು. ಟೂಲೇಟ್ ಬೋರ್ಡ್ ಹಾಕುವುದಕ್ಕೆ ಮುಂಚೆ ಬಂದಿದ್ದೀರಿ. ಒಳ್ಳೆಯದು. ಅವಕಾಶವನ್ನು ತೆಗೆದುಕೊಳ್ಳಿ, ಚಮತ್ಕಾರ ಮಾಡಿ ತೋರಿಸಿ, ಸಾಹಸವನ್ನಿಡಿ. ಬಾಪ್ದಾದರವರ ಸಹಯೋಗ ಪ್ರತಿಯೊಬ್ಬ ಮಗುವಿನ ಜೊತೆಯಲ್ಲಿ ಇದ್ದೇ ಇದೆ. ಒಳ್ಳೆಯದು. ಬಾಪ್ದಾದ ನಾಲ್ಕಾರು ಕಡೆಯ ಸಾಕಾರ ಸಮ್ಮುಖದಲ್ಲಿ ಕುಳಿತಿರುವ ಮಕ್ಕಳಿಗೆ ಮತ್ತು ತಮ್ಮ ತಮ್ಮ ಸ್ಥಾನದಲ್ಲಿ ತಮ್ಮ ತಮ್ಮ ದೇಶದಲ್ಲಿ ಮಿಲನವನ್ನು ಆಚರಿಸುವಂತಹ ನಾಲ್ಕಾರು ಕಡೆಯ ಮಕ್ಕಳಿಗೆ ಬಹಳ ಸೇವೆಯ, ಸ್ನೇಹದ ಮತ್ತು ಪುರುಷಾರ್ಥದ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಆದರೆ ಪುರುಷಾರ್ಥದಲ್ಲಿ ತೀವ್ರ ಪುರುಷಾರ್ಥಿಗಳಾಗಿ ಈಗ ಆತ್ಮಗಳನ್ನು ದುಃಖ, ಅಶಾಂತಿಯಿಂದ ಮುಕ್ತರನ್ನಾಗಿ ಮಾಡುವ ಇನ್ನೂ ತೀವ್ರ ಪುರುಷಾರ್ಥ ಮಾಡಿ. ದುಃಖ, ಶಾಂತಿ, ಭ್ರಷ್ಟಾಚಾರ ಅತಿಯಾಗಿ ಹೋಗುತ್ತಿದೆ. ಈಗ ಅತಿಯ ಅಂತ್ಯ ಮಾಡಿ ಎಲ್ಲರಿಗೆ ಮುಕ್ತಿಧಾಮದ ಆಸ್ತಿಯನ್ನು ತಂದೆಯಿಂದ ಕೊಡಿಸಿ. ಇಂತಹ ದೃಢ ಸಂಕಲ್ಪದ ಮಕ್ಕಳಿಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ವರದಾನ: ನಮ್ರತೆ ಮತ್ತು ಪ್ರಮಾಣದ ಬ್ಯಾಲೆನ್ಸ್ ಮುಖಾಂತರ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ವಿಶೇಷ ಸೇವಾಧಾರಿ ಭವ. ಎಲ್ಲಿ ಬ್ಯಾಲೆನ್ಸ್ ಇರ್ತದೆ ಅಲ್ಲಿ ಕಮಾಲ್ ಕಂಡು ಬರ್ತದೆ. ಯಾವಾಗ ತಾವು ನಮ್ರತೆ ಮತ್ತು ಸತ್ಯತೆಯ ಪ್ರಮಾಣದ ಬ್ಯಾಲೆನ್ಸ್ನಿಂದ ಯಾರಿಗೇ ತಂದೆಯ ಪರಿಚಯ ಕೊಟ್ಟಾಗ ಅವರಲ್ಲಿ ಕಮಾಲ್ ಕಂಡು ಬರ್ತದೆ. ಇದೇ ರೂಪದಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕಾಗಿದೆ. ನಿಮ್ಮ ಮಾತು ಸ್ಪಷ್ಟವಾಗಿರಲಿ, ಅದರಲ್ಲಿ ಸ್ನೇಹ ಕೂಡ ಇರಲಿ, ನಮ್ರತೆ ಹಾಗೂ ಮಧುರತೆ ಕೂಡ ಇರಲಿ, ಹಾಗೂ ಮಹಾನತೆ ಮತ್ತು ಸತ್ಯತೆಯೂ ಇರಲಿ. ಆಗ ಪ್ರತ್ಯಕ್ಷತೆಯಾಗ್ತದೆ. ಹೇಳ್ತಾ ಮಧ್ಯ ಅನುಭವ ಮಾಡಿಸ್ತಾ ಹೋಗಿ. ಇದರಿಂದ ಲಗನ್ನಲ್ಲಿ ಮಗನ್ ಮೂರ್ತನ ಅನುಭವವಾಗಲಿ. ಇಂತಹ ಸ್ವರೂಪದಲ್ಲಿ ಸೇವೆ ಮಾಡುವಂಥವರೇ ವಿಶೇಷ ಸೇವಾಧಾರಿಯಾಗಿದ್ದಾರೆ. ಸುವಾಕ್ಯ: ಸಮಯದಲ್ಲಿ ಯಾವುದೇ ಸಾಧನಗಳು ಇಲ್ಲದೆ ಹೋದರೂ ಸಹ ನಿಮ್ಮ ಸಾಧನೆಯಲ್ಲಿ ವಿಘ್ನ ಬೀಳದಿರಲಿ. ಅವ್ಯಕ್ತ ಸೂಚನೆ: ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ತಮ್ಮದಾಗಿಸಿಕೊಳ್ಳಿರಿ. ಕೆಲವರು ತಿಳಿತರೆ ಬಹುಶಃ ಕ್ರೋಧ ವಿಕಾರವಲ್ಲ, ಇದು ಶಸ್ತ್ರವಾಗಿದೆ. ಆದರೆ ಕ್ರೋಧ ಜ್ಞಾನಿ ಆತ್ಮನಿಗಾಗಿ ಮಹಾಶತ್ರುವಾಗಿದೆ. ಏಕೆಂದರೆ ಕ್ರೋಧ ಅನೇಕ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಬರೋದರಿಂದ ಪ್ರಸಿದ್ಧವಾಗ್ತದೆ. ಹಾಗೂ ಕ್ರೋಧವನ್ನು ನೋಡಿ ತಂದೆಯ ಹೆಸರು ಬಹಳ ಕೆಡ್ತದೆ. ಹೇಳುವವರು ಇದನ್ನೇ ಹೇಳ್ತಾರೆ: ನೋಡಿದೆವು ಜ್ಞಾನೀತು ಆತ್ಮ ಮಕ್ಕಳನ್ನು. ಆದ್ದರಿಂದ ಇದರ ಅಂಶ ಮಾತ್ರವನ್ನು ಸಹ ಸಮಾಪ್ತಿ ಮಾಡಿ ಸಭ್ಯತಾಪೂರ್ವಕವಾಗಿ ವ್ಯವಹಾರ ಮಾಡಿ. ಒಳ್ಳೆಯದು. ಓಂ ಶಾಂತಿ.